ಕಾರ್ತಿಕ ಮಾಸದ ಅಂಗವಾಗಿ ಸಂಜೀವಿನಿ ಆಂಜನೇಯನಿಗೆ ಸಹಸ್ರ ದೀಪೋತ್ಸವದ ಜೊತೆಗೆ ಪೂಜಾ ಕೈಂಕರ್ಯಗಳು ಬಹಳ ವಿಜೃಂಭಣೆಯಿಂದ ಜರುಗಿದವು. ಹಾಸನ ಜಿಲ್ಲೆಯ ಶ್ರವಣಬೆಳಗೊಳದ ಕೊಂಬೇನಹಳ್ಳಿ ಗ್ರಾಮದ ಸಂಜೀವಿನಿ ಆಂಜನೇಯನಿಗೆ 23ನೇ ವರ್ಷದ ಪ್ರಯುಕ್ತ ಮುಂಜಾನೆಯಿಂದಲೇ ದೇವರಿಗೆ ಎಳನೀರು ಸೇರಿದಂತೆ ಪಂಚಾಮೃತ ಅಭಿಷೇಕ ನೆರವೇರಿಸಲಾಯಿತು. ಶ್ರೀಕರಿಕಲ್ಲು ಭಕ್ತ ಹನುಮಾನ್ ಜಯ ಹನುಮಾನ್, ರಾಮದೂತ ಭಕ್ತ ಹನುಮಾನ್ ಜಯ ಹನುಮಾನ್, ವಾಯುಪುತ್ರ ಭಕ್ತ ಹನುಮಾನ್ ಜಯ ಹನುಮಾನ್, ಈಶ್ವರಾಂಶ ಭಕ್ತ ಹನುಮಾನ್ ಜಯ ಹನುಮಂತ, ಜ್ಞಾನ ಗುಣ ವಂದಿತ ತ್ರಿಲೋಕ ಪೂಜಿತ ಧ್ವಜ ವಿರಾಜ, ರಾಮದೂತ ಅತುಲಿತ ಬಲಧಾಮ, ಅಂಜನಿ ಪುತ್ರ ಪವನ ಸುತ ನಾಮ. ಬಳಿಕ ಗ್ರಾಮದ ಮುಖಂಡರುಗಳು ಒಂದೆಡೆ ಸೇರಿ ದೇವಾಲಯಕ್ಕೆ ಮುಂಜಾನೆ ಪುಷ್ಪಾಲಂಕಾರ, ರಾತ್ರಿ ವಿದ್ಯುತ್ ದೀಪಾಲಂಕಾರವನ್ನು ನೆರವೇರಿಸಿದರು. ಇನ್ನು ರಾತ್ರಿ ಜರುಗಿದ ಸಹಸ್ರ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಗ್ರಾಮದ ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರು ಭಾಗವಹಿಸಿ ದೀಪ ಹಚ್ಚುವ ಮೂಲಕ ತಮ್ಮ ತಮ್ಮ ಭಕ್ತಿ ಸಮರ್ಪಣೆ ಮಾಡಿದರು. ನೀನೇನೆ ಓಂಕಾರ, ನೀನೇನೆ ಶ್ರೀಕಾರ, ನಿನ್ನಿಂದ ಜಯಂಕಾರ, ಪರಪದಯ ತೋರೋ ನೀನೇನೆ ಜೈಕಾರ, ನೀನೇನೆ ಜಯಕಾರ, ದುಷ್ಟಾರ ಸಂಹಾರ, ಪಾರಪ್ಪ ಮಾಡು ಬಾರೋ. ಜಯ ಹನುಮಂತ ಶ್ರೀರಾಮದೂತ, ಹೇ ವಾಯುಪುತ್ರ, ಹೇ ಸೀತಪುತ್ರ, ಹೇ ರಾಮಪುತ್ರ ರಾಮಾಂಜನೇಯ, ಪಾರಪ್ಪ ನಮ್ಮಪ್ಪ ಈ ಕಷ್ಟವ ನೀಗು. ಜಯ ಹನುಮಾನ್, ಶ್ರೀಕರಿಕಲ್ಲು ಭಕ್ತ ಹನುಮಾನ್ ಜಯ ಹನುಮಾನ್. ಕೊನೆಯ ಕಾರ್ತಿಕ ಸೋಮವಾರದ ಅಂಗವಾಗಿ ಕೊಂಬೇನಹಳ್ಳಿಯ ಗ್ರಾಮ ಮಧುವಣಗಿತ್ತಿಯಂತೆ ಶೃಂಗಾರಗೊಂಡಿತ್ತು. ಎತ್ತ ನೋಡಿದರತ್ತ ವಿದ್ಯುತ್ ದೀಪಾಲಂಕಾರದಿಂದ ಗ್ರಾಮ ಕಂಗೊಳಿಸುತ್ತಿತ್ತು. ಸಂಜೀವಿನಿ ಆಂಜನೇಯನಿಗೆ ಕ್ಷೀರಾಭಿಷೇಕ ಜರುಗಿದ ಬಳಿಕ ಪ್ರಧಾನ ಅರ್ಚಕರಾದ ಮಧುಸೂದನ್ ಮತ್ತು ಸಂಗಡಿಗರು ದೇವರಿಗೆ ಬೆಣ್ಣೆ ಅಲಂಕಾರ ಮಾಡಿದ್ದು ಗ್ರಾಮಸ್ಥರುಗಳ ಮತ್ತು ಭಕ್ತರ ಮನಸೂರೆಗೊಂಡಿತು. पूजिताय नमः, ओम कमले कुटमार्तांड मंडलाय नमः, ओम जितेंद्राय नमः, ओम पार्थदुदाग्रहाय नमः, ओम चरपंचदेवी यदकाय नमः, सीता समेत श्रीराम सेवा दुंदर, ओम राजेंद्राय नमः. ಈ ಕಾರ್ತಿಕ ಮಾಸವನ್ನು ಸುಮಾರು 23 ವರ್ಷಗಳಿಂದ ನಾವು ವೀರಾಂಜನೇಯ ಸ್ವಾಮಿಗೆ ನಡೆಸ್ತಾ ಇದ್ದೀವಿ. ಈ ವೀರಾಂಜನೇಯ ಸ್ವಾಮಿಗೆ ಎರಡು ವಿಶೇಷ ದಿನ, ಒಂದು ದೀಪಾವಳಿ ಮತ್ತು ಕಾರ್ತಿಕ ಮಾಸ. ಕಾರ್ತಿಕ ಮಾಸದಲ್ಲಿ ದೀಪಾವಳಿಗಿಂತಲೂ ಹೆಚ್ಚಾಗಿ ಒಂದು ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತೀವಿ. ಇಡೀ ಗ್ರಾಮಸ್ಥರೆಲ್ಲ ಸೇರಿ ಒಟ್ಟಾಗಿ ಈ ಒಂದು ಕಾರ್ಯಕ್ರಮ ನಡೆಸ್ತೀವಿ. ಬೆಳಿಗ್ಗೆಯಿಂದ ಎಲ್ಲ ಇಲ್ಲಿ ಹೋಮಗಳಾಗಿರುತ್ತೆ. ಹೋಮಗಳಾದಮೇಲೆ ವೀರಾಂಜನೇಯ ಸ್ವಾಮಿಗೆ ಬೆಣ್ಣೆ ಅಲಂಕಾರ ಮಾಡಿರ್ತಾರೆ. ನಂತರ ಇಡೀ ಗ್ರಾಮದಲ್ಲೆಲ್ಲ ನಮ್ಮ ವೀರಾಂಜನೇಯ ಸ್ವಾಮಿನ ಉತ್ಸವನ ಮಾಡ್ತೀವಿ. ಈ ವರ್ಷ ವಿಶೇಷವಾಗಿ ಬೆಳ್ಳಿ ರಥನ ತರಿಸಿ ವೀರಾಂಜನೇಯ ಸ್ವಾಮಿಯನ್ನು ರಥದ ಮುಖಾಂತರ ಅದನ್ನು ಮೆರವಣಿಗೆ ಮಾಡ್ತಾ ಇದ್ದೀವಿ. ಹಿಂದೂ ಧರ್ಮದಲ್ಲಿ ಆಂಜನೇಯನಿಗೆ ಅಂಜನಿ ಪುತ್ರ, ಆಂಜನೇಯ, ಅನಿಲ ಕುಮಾರ, ಕಪಿಕುಲೇಶ, ಕಪೀಂದ್ರ, ಕಪೀಶ, ಕೇಸರಿ ಸುತ, ಪವನಪುತ್ರ, ಭಜರಂಗಿ, ಮಾರುತಿ, ವಜ್ರಕವಚ, ವಾಯುನಂದನ, ವಾಯುಪುತ್ರ, ಸಂಜೀವ, ಹನುಮಾನ್ ಹೀಗೆ 16 ಹೆಸರುಗಳಿಂದ ಕರೆಯಲಾಗುತ್ತದೆ. ಆದರೆ ಕೊಂಬೇನಹಳ್ಳಿಯ ಆಂಜನೇಯನನ್ನು ಸಂಜೀವಿನಿ ಆಂಜನೇಯ ಎಂದು ಕರೆಯಲಾಗುತ್ತದೆ. ಕಾರಣ ಸಂಜೀವಿನಿ ಆಂಜನೇಯ ಪರ್ವತವನ್ನ ಕೊಂಡೊಯ್ಯುವಾಗ ಆತ ಪಾದಸ್ಪರ್ಶ ಈ ಗ್ರಾಮದಲ್ಲಿ ಆಗಿದೆಯಂತೆ. ಅರಣ್ಯವಾಸದ ವೇಳೆ ರಾಮ ಲಕ್ಷ್ಮಣ ಸೀತೆ ವನವಾಸದ ವೇಳೆ ಈ ಗ್ರಾಮದಲ್ಲಿ ತಂಗಿದ್ದರು ಎನ್ನಲಾಗಿದೆ. ಕುಂಬೇನಹಳ್ಳಿ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಕಡೆ ಕಾರ್ತಿಕ ಸೋಮವಾರ ದಿನ ಏನು ಪ್ರೋಗ್ರಾಮ್ ಇರ್ತಿರಲ್ಲ, ಫಸ್ಟ್ ಏನಾರ ಪ್ರೋಗ್ರಾಮ್ ಮಾಡಲೇಬೇಕು ಅಂದ್ಬಿಟ್ಟು ದೇವರ ಉತ್ಸವನ ಶುರು ಮಾಡಿದ್ವು. 23 ವರ್ಷದ ಹಿಂದೆ ಶುರು ಮಾಡಿದ್ದು. ಅದು ಶುರು ಮಾಡ್ತಾ ಕಂಟಿನ್ಯೂಸ್ ಆಗಿ ಇವತ್ತು 23ನೇ ವರ್ಷ ನಡೀತಾ ಇದೆ. ಇವತ್ತು ದೀಪೋತ್ಸವ ಅಂದರೆ ವಿದ್ಯುತ್ ಅಲಂಕಾರಗಳು ಮತ್ತು ಸಾಯಂಕಾಲ ಎಣ್ಣೆ ದೀಪಗಳನ್ನು ದೇವಸ್ಥಾನ ಸುತ್ತ ಹಚ್ಚೋದು, ಸಹಸ್ರ ದೀಪೋತ್ಸವ ಇರುತ್ತೆ. ಮತ್ತು ಹೆಂಗಸರುಗಳೆಲ್ಲರೂ ಬಂದು ಈ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ವಿಶೇಷ ದೇವರಿಗೆ ಭಕ್ತಾದಿಗಳ ಕೊಡುಗೆ ಜಾಸ್ತಿ ಇದೆ. ಎಲ್ಲಿಂದನೂ ಬರ್ತಾರೆ, ಬಂದು ದೇವ್ರಿಗೋಸ್ಕರ ಅರ್ಕೆ ಮಾಡಿಕೊಂಡು ಈಗ ವಿದ್ಯುತ್ ದೀಪ ಅಲಂಕಾರ ನಾವು ಮಾಡಿಸ್ತೀವಿ, ಪ್ರಸಾದ ನಾವು ಮಾಡಿಸ್ತೀವಿ, ಮತ್ತು ಹೂವಿನ ಅಲಂಕಾರ ನಾವು ಮಾಡಿಸ್ತೀವಿ, ನಮಗೆ ಕೊಡಿ ಅಂದ್ಬಿಟ್ಟು ಎಲ್ಲ ಉತ್ಸಾಹದಿಂದ ಬಂದು ಈ ಆಂಜನೇಯ ಸ್ವಾಮಿಗೆ
ಭಾಳ ಅದ್ದೂರಿಂದ ನಡೆಸ್ಕೊಡ್ತಾರೆ ಅವರೇ. ಈ ದೇವಸ್ಥಾನಕ್ಕೆ ಇಲ್ಲಿರೋ ಹಿಸ್ಟ್ರಿ ಪ್ರಕಾರ 1400 ವರ್ಷ ಇತಿಹಾಸ ಇದೆ. ಅಂದರೆ ಇವರಿಗೆ 2000 ವರ್ಷದ ಹಳೆ ಹಿಂದಿನ ಇತಿಹಾಸ ಇದೆ. ಆದರೆ ಅಲ್ಲಿ ಇತಿಹಾಸ ಬರೆದಿರೋ ಪ್ರಕಾರ 1400 ವರ್ಷಗಳ ಇತಿಹಾಸ ಇದೆ. ಅದು ನಮಗೆ ಅಷ್ಟು ಗೊತ್ತಿಲ್ಲ. ಇಲ್ಲಿ ಬಂದು ವಾಸ ಇದ್ದಿದ್ದು ನಿಜ ಅಂತ ಅಂದ್ಬಿಟ್ಟು ಅಲ್ಲಿ ಊರಾಚೆ ಎಲ್ಲ ಇದಿದೆ. ಊರ ಹೊರಗಿರುವ ಪಂಚೆಕಲ್ಲು ರಂಕನ ಬೆಟ್ಟದಲ್ಲಿ ಅವರ ವಿಗ್ರಹಗಳಿದ್ದು ಅದಕ್ಕೆ ತಲತಲಾಂತರದಿಂದ ಕಾರ್ತಿಕ ಮಾಸದಲ್ಲಿ ಪೂಜೆ ಸಲ್ಲಿಸುತ್ತಾ ಬರುತ್ತಿದ್ದಾರೆ. ಬೆಳಿಗ್ಗೆಯಿಂದಲೇ ಗ್ರಾಮದ ಮಹಿಳೆಯರು ಸೇರಿದಂತೆ ಪುರುಷರು ಸಹ ಶುಚಿರ್ಭೂತರಾಗಿ ಮನೆಯಂಗಳಕ್ಕೆ ರಂಗೋಲಿ ಬಿಡಿಸಿ ಮನೆಯ ಮುಂದೆ ತೋರಣ ಕಟ್ಟಿ ಹಬ್ಬದಂತೆ ಆಚರಿಸುತ್ತಾರೆ. ದೇವರ ದರ್ಶನ ಪಡೆಯುವ ತನಕ ಪ್ರತಿಯೊಬ್ಬರು ಉಪವಾಸವಿದ್ದು ತಮ್ಮ ತಮ್ಮ ಹರಕೆಯನ್ನ ತೀರಿಸುತ್ತಾರೆ. ಸಂತಾನ ಫಲ, ವಿವಾಹ, ಜಮೀನು ವ್ಯಾಜ್ಯ ಹೀಗೆ ವೈವಾಹಿಕ ಜೀವನದಲ್ಲಿ ಸಂತೋಷಕ್ಕಾಗಿ ತಮ್ಮ ತಮ್ಮ ಶಕ್ತಿಯ ಅನುಸಾರ ಭಕ್ತಿ ಸಮರ್ಪಣೆ ಮಾಡುತ್ತಾರೆ. ಈ ದಿನ ಕುಂಬೇನಹಳ್ಳಿ ಗ್ರಾಮದಲ್ಲಿ ಒಂದು ವಿಶೇಷತೆ ಅನ್ಬೋದು. ಕಳೆದ 23 ವರ್ಷದಿಂದ ನಾವು ಕಡೆ ಕಾರ್ತಿಕ ಸೋಮವಾರವನ್ನು ಆಚರಿಸ್ಕೊ ಬರ್ತಾ ಇದ್ದೀವಿ. ಮತ್ತು ಈ ಊರಿನ ಹರಕೆಗಳ ಹೊತ್ಕೊಂಡು ಪ್ರತಿ ಗ್ರಾಮದಲ್ಲಿ ಪ್ರತಿ ಮನೆಗಳಲ್ಲಿ ಇವತ್ತು ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಹಿರಿಯರಾಗಲಿ ಎಲ್ಲರೂ ಬಂದು ಸಹಸ್ರ ದೀಪಗಳನ್ನು ಅವರೇ ತೊಗೊಂಬಂದು ಮತ್ತೆ ಹಚ್ಚಿ ಮತ್ತೆ ಕತ್ತಲಿಂದ ಬೆಳಕಿನ ಕಡೆಗೆ ಒಂದು ಉದ್ದೇಶದಿಂದ ಬಂದು ಇವತ್ತು ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸ್ತಾರೆ. ಮುಂದಿನ ವರ್ಷ ಅವರ ಹರಕೆಗಳಾದರೆ ಮುಂದಿನ ವರ್ಷ ಇದೇ ದಿನ ಬಂದ್ಬಿಟ್ಟು ಅವರು ಪೂಜೆ ಕಾರ್ಯಕ್ರಮಗಳೆಲ್ಲನೂ ಮಾಡಿ ಅವರ ಹರಕೆಗಳೆಲ್ಲ ತೀರಿಸ್ತಾರೆ. ಈಗ ಮದುವೆ ಆಗಿಲ್ಲದೆ ಹೋದವರು ಬಂದು ಹರಕೆ ಮಾಡಿಕೊಂಡು ಇಲ್ಲಿ ದೀಪ ಹಚ್ಚಿ ಅವ್ರೇನಾರ ಮುಂದಿನ ಸಲ ಮದುವೆ ಆಗಿ ಅವ್ರು ಅಂದಿದ್ಕೊಂಡ್ರೆ ಅಂತ ಆದರೆ ಈ ಸಂತಾನ ಫಲ ಆಗ್ಬೋದು, ಹೆಣ್ಣು ಮಕ್ಳು ಆಗ್ಬೋದು, ಇಲ್ಲ ಗಂಡು ಮಕ್ಳು ಆಗ್ಬೋದು, ಎಲ್ಲರೂ ಬಂದು ದೀಪಗಳು ಹಚ್ಚಿ ಹರಕೆಗಳನ್ನ ಈಡೇರಿಸ್ತಾರೆ. ಅವ್ರೇನು ಮಾಡ್ತಾರೆ ಅಂದರೆ ಆ ಥರ ಇದು ಮಾಡೋದು ಅಂದರೆ ಈ ಕಡೆ ಸಂಬಂಧದಲ್ಲಿ ಅವ್ರಿಗೆ ಏನಾದರೂ ಒಂದು ಪೂಜಾ ಕಾರ್ಯಕ್ರಮ ಮಾಡಿಸೋದು, ಇಲ್ಲ ರಸಾಯನ ಮಾಡಿಸೋದು, ಇಲ್ಲ ಪ್ರಸಾದ ಮಾಡಿಸೋದು, ಇಲ್ಲ ಒಂದು ಲೈಟ್ ಅರೇಂಜ್ಮೆಂಟ್ ಮಾಡೋದು, ಮತ್ತು ಹೂವಿನ ಅಲಂಕಾರಗಳನ್ನ ಮಾಡಿಸೋದು, ಡ್ರಮ್ ಸೆಟ್ಗಳಾಗಲಿ ಪ್ರತಿ ವರ್ಷಕ್ಕೆ ಏನಾರು ಅವ್ರಿಗಾದ್ರೆ ಮುಂದಿನ ವರ್ಷ ಇವಾಗಲೇ ಅವರು ರೆಡಿ ಮಾಡಿಕೊಂಡು ಇಲ್ಲಿ ಬರ್ಸಿ ಎಲ್ಲ ಹೋಗ್ತಾರೆ. ಪೌರಾಣಿಕ ನಂಬಿಕೆಗಳ ಪ್ರಕಾರ ಆಂಜನೇಯ ಅಪಾರ ಶಕ್ತಿಯನ್ನು ನೀಡುವುದಲ್ಲದೆ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತದೆ ಎಂದು ಹೇಳಲಾಗುತ್ತದೆ. ಅದರಲ್ಲೂ ಕಾರ್ತಿಕ ಮಾಸದಲ್ಲಿ ಶಿವ ಮತ್ತು ಆಂಜನೇಯನನ್ನು ಪೂಜಿಸುವುದರಿಂದ ಉಪವಾಸಕ್ಕೆ ವಿಶೇಷವಾದ ಮಹತ್ವವಿದೆ. ಕಾರ್ತಿಕ ಮಾಸದಂದು ಪೂಜಾ ಕೈಂಕರ್ಯಗಳನ್ನು ನೆರವೇರಿಸುವುದರಿಂದ ದೈಹಿಕ ಕಾಯಿಲೆಗಳು, ಕೌಟುಂಬಿಕ ಕಲಹಗಳು, ಹಣದ ಒತ್ತಡಗಳು ದೂರವಾಗುತ್ತದೆ ಎಂದು ನಂಬಲಾಗಿದೆ. ಇದಲ್ಲದೆ ಮದುವೆಯಾಗದ ಹೆಣ್ಣು ಮಕ್ಕಳು ಈ ಮಾಸದಲ್ಲಿ ದೀಪ ಹಚ್ಚುವುದರಿಂದ ಸದ್ಗುಣ ಶೀಲನಾದ ವರನನ್ನ ಪಡೆಯುತ್ತಾರೆ ಮತ್ತು ವಿವಾಹಕ್ಕೆ ಸಂಬಂಧಪಟ್ಟ ಎಲ್ಲಾ ಸಮಸ್ಯೆಗಳು ದೂರವಾಗುತ್ತದೆ ಎಂಬುದು ನಂಬಿಕೆ. ಗ್ರಾಮದ ದಿವಂಗತ ಜವರೇಗೌಡರ ಕುಟುಂಬದವರು ದೇವರಿಗೆ ಬೆಣ್ಣೆ ಅಲಂಕಾರ ನೆರವೇರಿಸಿದರೆ ದ್ರಾಕ್ಷಾಣಿ ಮಹೇಶ್ ಹೂವಿನ ಅಲಂಕಾರ ಮಾಡಿಸಿದರು. ವಿದ್ಯುತ್ ದೀಪಾಲಂಕಾರವನ್ನ ಚೇರ್ಮನ್ ಮಂಜಪ್ಪ ಕುಟುಂಬ, ಸಹಸ್ರ ದೀಪೋತ್ಸವ ಸೇವೆಯನ್ನು ಮಂಜಶೆಟ್ಟಿ ಕುಟುಂಬ, ಪ್ರಸಾದ ಮತ್ತು ಮದ್ದು ಗುಂಡು ಸೇವೆಯನ್ನ ಶ್ರೀನಿವಾಸ್ ಕುಟುಂಬ, ಬೆಳ್ಳಿ ರಥದ ಸೇವೆಯನ್ನು ರಾಮಣ್ಣ ಕುಟುಂಬ, ಪತ್ರಿಕಾ ವ್ಯವಸ್ಥೆಯನ್ನು ರತ್ನಮ್ಮ ನಂಜೇಗೌಡ ಕುಟುಂಬದವರು ಮಾಡಲಾಗಿತ್ತು. ಇನ್ನು ಇದೇ ವೇಳೆ ರಾಜ್ಯ ಪ್ರಶಸ್ತಿ ವಿಜೇತ ಕಂಪನಿಗೌಡರ ಶಿಷ್ಯಕೋಟೆಯಿಂದ ಹೆಣ್ಣು ಮಕ್ಕಳ ಕೋಲಾಟ ಪ್ರದರ್ಶನ ಎಲ್ಲರ ಮನಸೂರೆಗೊಂಡಿತು. ಇನ್ನು ರಾತ್ರಿ ಮಂತ್ರ ಘೋಷಗಳ ನಡುವೆ ಆಂಜನೇಯನನ್ನು ದೇವಾಲಯದಿಂದ ಬೆಳ್ಳಿ ರಥದಲ್ಲಿ ಪ್ರತಿಷ್ಠಾಪಿಸಿ ಗ್ರಾಮದಲ್ಲಿ ಮೆರವಣಿಗೆ ಮಾಡಲಾಯಿತು. ತಮಟೆ ಮತ್ತು ಡೋಲು ಶಬ್ದಕ್ಕೆ ಗ್ರಾಮದ ಜನರು ಕುಣಿದು ಕುಪ್ಪಳಿಸಿದರು. ಒಟ್ಟಿನಲ್ಲಿ ಕಳೆದ 23 ವರ್ಷಗಳಿಂದ ನಡೆಸಿಕೊಂಡು ಬಂದಿರುವ ಕಾರ್ತಿಕ ಮಾಸದ ಪೂಜಾ ಕಾರ್ಯಕ್ರಮ ಮತ್ತು ಸಹಸ್ರ ದೀಪೋತ್ಸವ ಬಹಳ ವಿಜೃಂಭಣೆಯಿಂದ ಜರುಗಿದ್ದು ಭಕ್ತರು ತಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡುವ ಮೂಲಕ ದೇವರಿಗೆ ಅರ್ಪಿಸಿದರು.